ಧರ್ಮ ಬದುಕಿನಲ್ಲಿ ಹಾಸುಹೊಕ್ಕಾಗಿದ್ದು ಜ್ಞಾನಯೋಗದ ಮೂಲಕ ನಮ್ಮ ಕರ್ಮವನ್ನ ಧರ್ಮದಿಂದ ಮಾಡಿದಾಗ ಭವಬಂಧನದಿಂದ ಮುಕ್ತರಾಗುತ್ತೇವೆ ಎಂದು ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನುಡಿದರು. ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ಚಾತುರ್ಮಾಸ್ಯ ವ್ರತಾಚರಣೆಯ 19ನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರ ತಾಲೂಕಿನ ಬಳ್ಕೂರು ಗ್ರಾಮ ಪಂಚಾಯತ್ ಕೂಟದಿಂದ ಸಲ್ಲಿಸಲಾದ ಗುರು ಸೇವೆಯನ್ನ ಸ್ವೀಕರಿಸಿ ಆಶೀರ್ವಚನ ನೀಡಿದ ಶ್ರೀಗಳು, ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಭಗವಂತನ ದರ್ಶನವಾಗಬೇಕೆಂಬ ಹಂಬಲ ಇರುತ್ತದೆ. ಆದರೆ ಮಾಯೆಯ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡಿರುವ ಮನುಷ್ಯನು ವೈಭವಯುತ ಜೀವನದಲ್ಲಿ ಮುಳುಗಿರುತ್ತಾನೆ. ಇದರಿಂದ ಭಗವಂತನ ಮೇಲೆ ಭಕ್ತಿ ಮತ್ತು ನಂಬಿಕೆ ಕಡಿಮೆಯಾಗುತ್ತದೆ. ಹಾಗಾಗಿ ಮನುಷ್ಯ ಈ ಜಗತ್ತಿನಲ್ಲಿರುವ ಯಾವುದೇ ಮಾಯದ ಪಾಶಕ್ಕೆ ಸಿಲುಕಬಾರದು. ಜ್ಞಾನ ಯೋಗದ ಮೂಲಕ ತನ್ನ ಪಾಲಿನ ಕರ್ಮವನ್ನ ಧರ್ಮದ ಮೂಲಕ ಮಾಡುತ್ತಾ ಸಾಗಬೇಕು. ಜ್ಞಾನ ಮತ್ತು ಕರ್ಮ ಯೋಗದ ಮೂಲಕವೇ ಮನುಷ್ಯ ಜೀವನ ಚಕ್ರದಿಂದ ಮುಕ್ತನಾಗಿ ಭಗವಂತನ ಸಾನ್ನಿಧ್ಯ ಸೇರಲು ಸಾಧ್ಯವಾಗುತ್ತದೆ. ಮನಸ್ಸಿಗೆ ಅಂಟಿದ ಕಲ್ಮಶಗಳನ್ನ ತೊಳೆದು ಭಕ್ತಿಯನ್ನ ಉಣಿಸುವ ಕಾರ್ಯವನ್ನು ಚಾತುರ್ಮಾಸ್ಯ ಕಾರ್ಯಕ್ರಮ ಮಾಡುತ್ತಿದೆ. ಭಕ್ತಿಯ ನಿರಂತರ ಅಭ್ಯಾಸದಿಂದ ವೈರಾಗ್ಯ ಪ್ರಾಪ್ತಿಯಾಗುತ್ತದೆ. ಆ ನಿಟ್ಟಿನಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆ ಪ್ರೇರಣಾದಾಯಕವಾಗಿದೆ ಎಂದು ಶ್ರೀಗಳು ನುಡಿದರು. ಚಾತುರ್ಮಾಸ್ಯ ವೃತ್ತಾಚರಣೆಯ 19ನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರ ತಾಲೂಕಿನ ಬಳ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಣ್ಣಿಗೆ, ಬಾಳೆಗುಡಿ, ಹೆಗ್ಗಾರ, ಮಠದಕೇರಿ, ಹೊಳೆಬದಿಕೇರಿ, ಕೆಳಗಿನ ಕೇರಿ, ಕಟ್ಟಿನ ಹಿತ್ತಲು, ಹಲ್ಸನಡಿ ಕೇರಿ 1, ಹಲ್ಸನಡಿ ಕೇರಿ 2, ಹೊಸ ಹಿತ್ತಲ ಕೇರಿ, ಆಮಕ್ಕಿ, ತಲಗೋಡು ಹಾಗೂ ಗುಡಿಮಕ್ಕಿ ಗ್ರಾಮದ ಸಮಸ್ತ ನಾಮಧಾರಿ ಸಮಾಜ ಬಾಂಧವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು. ದೀಪಕ್ ನಾಯ್ಕ್ ಹೆರಮಕ್ಕಿ ದೇವಸ್ಥಾನದ ಧರ್ಮದರ್ಶಿಗಳು ಆಗಮಿಸಿದರು. ತಲಗೋಡು, ತೊಪ್ಪಿಮನೆ, ಬಳ್ಕೂರು, ನೆಹರು ನಗರ, ಹೆರವಟ್ಟ ಹಾಗೂ ಮಲ್ಲಾಪುರ ಗ್ರಾಮದ ಸಮಾಜ ಬಾಂಧವರು ಗುರು ಸೇವೆ ಸಲ್ಲಿಸಿದರು. ಬಳ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಂದ್ರಹಾಸ್ ನಾಯ್ಕ್ ಅವರು ಸಿಹಿ ವಿತರಿಸಿದರು. ಬಳಿಕ ಶ್ರೀಗಳು ಭಕ್ತರಿಗೆ ಫಲಮಂತ್ರಾಕ್ಷತೆ ವಿತರಿಸಿದರು. ಮಧ್ಯಾಹ್ನ ಪ್ರಸಾದ ಭೋಜನ ಸ್ವೀಕರಿಸಿದ ಭಕ್ತರು ಪುನೀತರಾದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.